ಶ್ರೀವಿದ್ಯೆ ಎಲ್ಲ ಬರ್ರೆ. ಲಕ್ಷ್ಮಿ ಎದಳೆ ಮ್ಯಾಕೆ ಎಲ್ಲ ಬರ್ರೆ, ಇಲ್ಲೆಲ್ಲ ಎಲ್ಲ ಬರ್ರೆ. ಇಲ್ಲಿ ಚಿಟ್ಟೆ ಹೇಳ್ದಂಗೆ ಕೇಳ್ತಾ ಹೋಗುಗಳೆಲ್ಲ. ಎಲ್ಲ ಬಾಳ ಬರ್ರಿ ಇಲ್ಲೆಲ್ಲ. ಕದಂಬ ಬನ್ನಿ ಮಕ್ಳ ಇಲ್ಲೆಲ್ಲ. ಕಾವೇರಿ ದುರ್ಗಾ ಬರ್ರಿ ಇಲ್ಲೆಲ್ಲ. ಲಕ್ಷ್ಮೀ ಬಾಯಿಲೆ ವಿದ್ಯಾ ನನ್ನ ಮನೆ. ಸುಮ್ಮನಿರು ಬಂದ ತಕ್ಷಣ ಅಲ್ಲೇ ಚಾಯ ಸ್ಟಾರ್ಟ್. ಅಂದ್ರೆ ನಮ್ಮಲ್ಲಿ ಒಂದು ರಾಣಿ ಅಂತ ಇದೆ, ಬಹಳ ಪ್ರೀತಿ. ಚಿಟ್ಟೆ ಬಾರ ಇಲ್ಲಿ. ಹೊಡಿತೀನಿ ಮಗನ, ಹಂಗೆಲ್ಲ ಗುದಿಬೇಡದು. ಒಂದ್ಸಲ ಹೇಳಿದ್ರೆ ತುಂಬಾ ಜನ ಲಾಸ್ಟ್ ವಿಡಿಯೋ ಇಷ್ಟಪಟ್ಟಿದ್ರು. ತಾಯಿನ ಸೇಲ್ ಮಾಡ್ತೀನಿ ಅಂದ್ರೆ ಏನು ಆಯಕ್ ಬರೋದು. ಸೊ ಅದೆಲ್ಲಿದೆ ಈ ಸಲ? ಬನ್ನಿ ಒಳಗಡೆ ತೋರಿಸ್ತೀನಿ. ಹಾಕ್ಬಿಡಿ. ಯಾಕ್ಲಾ ಏನು ಸುಮ್ಮನೆ ಆಯ್ತು. ನಿನ್ನ ಹೆಸರು ಕೂಗಿಲ್ಲ ಅಂತ ಅವನು. ಚಿಟ್ಟೆ ಬರ ಇಲ್ಲಿ. ಗುರುಗಳೇ, ಇದ್ರಲ್ಲಿ ಎಲ್ಲಾ ಹೆಸರು ಜ್ಞಾಪಕ ಇದೆಯಾ? ನೋಡ್ರಿ ಗೊತ್ತಾಗ್ಬಿಡುತ್ತೆ. ಇವಾಗ ನಮ್ಮ ಮಕ್ಕಳಂದ್ಮೇಲೆ ಎಲ್ಲ ಜ್ಞಾಪನ ಇರ್ತದಲ್ಲ. ಇವನು ಅರ್ಜುನ ತೀರೋ ಹೋಗ್ತಾನಲ್ಲ, ಅವತ್ತು ಹುಡ್ತಾನೆ. ಅದಕ್ಕೆ ಇವನ ಹೆಸರು ಅರ್ಜುನ ಅಂತ ಇಟ್ಟಿದ್ದೀನಿ. ಇವ್ನು ಹೆಂಗಂದ್ರೆ ನಾವು ಒಂದ್ ಡೇಟ್ ಹೊಡೆದ್ರೆ ಅವ್ನು ನಮ್ಗೆ 2 ಡೇಟ್ ಹೊಡಿಬೇಕು. ಆ ತರ ಭಾವನೆ ಇರೋ ಕರು ಇದು. ಹೇಳಿದ್ರಲ್ಲ ಅವಲೇ ರಾಣಿ ಅಂತ, ಇವನ ಹೆಸರು ವಿದ್ಯಾ ಅಂತ, ಇವನ ಹೆಸರು ಗಜ ಅಂತ. ಇವನ ಹೆಂಗೆ ನೋಡೋದಕ್ಕೆಲ್ಲ ಒಂದೇ ತರ ಇರ್ತಾವಲ್ಲ ಗುರುಗಳೇ, ಯಾವ ತರ ಇದ್ ಮಾಡ್ತಾರೆ ಐಡೆಂಟಿಫೈ? ಹೆಸರು ಶ್ರೀವಿದ್ಯಾ ಅಂತ, ಇವಳ ಹೆಸರು ವಿದ್ಯಾ, ಇವನ ಹೆಸರು ಚಿಟ್ಟೆ ಅಂತ. ನೋಡಿ, ಇವನ ಹೆಸರು ರಾಮ ಅಂತ, ಇವನ ಹೆಸರು ಕೌಸಲ್ಯ ಅಂತ, ಹೆಸರು ಗಿರಿಜಾ ಅಂತ. ನಿಮಗೆ ಪಟ್ಟದಸು ನಮ್ಮ ಗೌರಿ ತೋರಿಸ್ತೀನಿ. ನಮ್ಮಲ್ಲಿ ಇಲ್ಲೇ ಇದ್ದಾಳೆ, ಬನ್ನಿ ಈ ಕಡೆ. ಯಾಕಂದ್ರೆ ಸುಮ್ಮನೆ ರಾಣಿ ಇಲ್ಲೇ. ಬಾಯಿಲೆ. ಅವಳು ನಿನ್ನ ಮಗಳನ್ನ ಇವಾಗ ಅವ್ರು ಕರ್ಕೊಂಡು ಹೋಗಿ ಬಂದವ್ರೆ. ಕೊಡ್ತೀಯಾ? ಒಬ್ಬಳು ಕೊಟ್ಬಿಡೋಣ ಕಡೆ. ಇದೆಲ್ಲ ಬ್ರೋ ಏನ್ ಸೀಟ್ ಬರುತ್ತಲ್ಲ. ಒಂದೇ ಒಂದು ಕರು ಕೊಟ್ಬಿಡು. ಎರಡು ಮಕ್ಕಳು ಅವ್ರಲ್ಲ ನಿನಗೆ, ಒಂದು ಕೊಡು. ಆತರ ನಿನಗೇನಾದ್ರು ತಾಯಿರೋದ್ಯಾ? ಇವಳ ಮಗಳ ಹೆಸರನ್ನ ಕನಕದುರ್ಗ ಅಂತ ಇಟ್ಟಿದ್ದೀನಿ. ಅಲ್ಲಿದ್ದಾಳಲ್ಲ ಅವಳು. ಈ ಚಂದುಗಂತೆ ಕೊಡ್ತೀಯಾ? ಕೊಡೋದಾ? ಅಂದ್ರೆ ಇವಳಿಗೆ ಮಕ್ಕಳಂದ್ರೆ ಬಹಳ ಪ್ರೀತಿ. ನಾವ್ ಯಾರಿಗಾರ ಕೊಟ್ಬಿಡ್ತೀವಿ ಅಂದ್ರೆ ಅವಳು ನೋವಾಗ್ಬಿಡುದು. ಗುರುಜಿ, ನಾವು ಹಿಡ್ಕೊಂಡು ಹೋಗ್ತೀವಿ ನಮ್ಮನ್ನ. ಬನ್ನಿ, ನೀವು ಕೈ ಕೇಳಿ ಅವಳಿಗೆ. ನಿಮ್ಮನ್ನ ಅವಳು ಏನು ಮಾಡೋಣ, ಹೋಗಿ ಬನ್ನಿ ಕೇಳಿ. ನೋಡಿ ಟೆಸ್ಟ್ ಮಾಡೋಣ. ರಾಣಿ ಅಂತ ಕರೀರಿ. ಕೊಡು ಅಂತ ಕೇಳಿ. ಕೊಡ್ತೀಯಾ ಬ್ರೋ? ಏನ್ ಮಾಡ್ತೀವಿ? ಹೋಗಿ ಮಾತಾಡ್ಸಿ. ಮುಟ್ಟಿ ಏನೋ ಹೊರಡಿ ಬ್ರೋ. ಹೌದು ರಾಣಿ, ಮುಟ್ಟಿ ನಿನ್ ಮಗಳನ್ ಕೊಡ್ತೀಯಾ? ಕರ್ಕೊಂಡು ಹೋಗ್ತೀವಿ. ರಾಣಿ ಹೌದಲ್ವಾ? ರಾಣಿ ಕೊಡ್ತೀಯ? ನಮ್ಮ ಕರ್ಕೊಂಡು ಹೋಗ್ತೀವಿ, ಸಾಕ್ತಿವಿ. ಗುರುಗಳೇ, ನೀವ್ ಹೇಳಿ ಈಗ. ರಾಣಿ ಕನಕನ್ ಕೊಡ್ತೇನೆ. ಕೊಡೆ. ಕನಕ ಬಾಯಲ್ಲಿ. ವ್ಯಕ್ತಿಗಳನ್ನ ಗುರುತಿಸುತ್ತಲ್ಲ ಬ್ರೋ. ಸೂಪರ್. ಅವ್ರ ಜೊತೆ ಹೋಗಮ್ಮ ನೀನು. ನೋಡಿ ಬ್ರೋ, ಕರೆಕ್ಟ್ ಆಗಿ ಓನರ್ ಯಾರು ಎಲ್ಲ ಗೊತ್ತಾಗುತ್ತಲ್ಲ. ನೀವು ಹೋಗಿ ಮತ್ತೆ ನಿಮ್ಗೆ ನೀವು ನಿಮ್ಮನ್ನ ಕೇರ್ ಮಾಡಲ್ಲ ಅವಳು. ಯಾರು ಬಂದು ನನ್ನ ಯಾಕೆ, ನನ್ನ ಮಗ ಯಾಕೆ ನೀವು ಹೋಗಿ. ಇವಾಗ ಮತ್ತೆ ಹೋಗಿ ಕೇಳಿ. ರಾಣಿ, ನಿನ್ ಮಗು ಕೊಡು ಅಂತ ಕೇಳಿ. ರಾಣಿ ಹತ್ರ ಹೋಗೋಣ ನೀನು. ರಾಣಿ, ನಿನ್ ಮಗಳನ್ ಕೊಡ್ತೀನಪ್ಪ. ಅದು ವಾಯ್ಸ್ ನಿಮ್ದು ರೆಕಗ್ನೈಸ್ ಆಗಲ್ಲ. ಅದು ಹೆಸರು ಕಪಿಲ ಅಂತ. ಕಪಿಲ ನಮ್ಮ ಒಂದ್ ಕಡೆ ಕಪಿಲ ಸುಂದರಪ್ಪ ಗುದ್ಬೇಡ. ಕಪಿಲ ಯಾರು ಇವನು? ಯಾಕೆ ಚಿಟ್ಟೆ? ಇವಳ ಹೆಸರು ಚಿಟ್ಟೆ ಅಂತ. ವಿಶಿಷ್ಟವಾಗಿ ಹೆಸರಿಟ್ಟಿದ್ರಲ್ಲ ಕಪಿಲ, ಇವೆಲ್ಲ ನದಿಗಳ ಹೆಸರು. ಹೌದೌದು. ಯಾಕಂದ್ರೆ ನಾವು ನಿತ್ಯ ಸ್ಮರಣೆ. ನೋಡಿ, ಒಂದೇ ಹಸುವಿನಲ್ಲಿ ಬೇರೆ ಮಠಕ್ಕೆ ಹೋದ್ರೆ ಗೌರಿ ಅವ್ಳು ದುರ್ಗ ಬುದ್ದಿತಾವಳೆ. ಈ ತರ 2-3 ಅಲ್ಲ 4 ಕರು ಹೋಗಿ ಹಾಲು ಕುಡಿತಾವೆ ಒಂದು ಹಸುವಿನಲ್ಲಿ. ಅದು ಬಿಡ್ಕೊಂಡು ಹೋಗ್ತಾ ಗುರುಗಳೇ. ಆ ತರ ಏನ್ ತೊಂದರೆ ಇಲ್ಲ. ಸಾಮೂಹಿಕವಾಗಿ ಬೆಳೆದಿರೋದ್ರಿಂದ ಎಲ್ಲಾ ಕರುಗಳನ್ನ ತಮ್ಮ ಮಕ್ಕಳ ತರನೇ. ಅಂದ್ರೆ ತಾಯಿ ವಿದ್ಯಾ ಚೌಡೇಶ್ವರಿ ಅದೇ ಗುಣ ಅದೇ. ನೋಡಿ ಇವಳು ನೋಡಿ. ಇವಾಗ ನೀವು ಹೋದ್ರೆ, ಇವಾಗ ನಾನು ಇಲ್ಲಿ ಇರ್ತೀನಲ್ಲ, ನಿಮ್ಗೊಂದು ಸಜೆಷನ್ ತೋರಿಸ್ತೀನಿ. ತಿರ್ಗಾ ಮತ್ತೆ ನೀವು ಹೋಗಿ ಮಾತಾಡ್ಸಿ ಅವ್ರ ಜೊತೆ. ಅವಳು ನಿಮ್ನೇನು ಅವಳು ಕೇರು ಮಾಡಲ್ಲ. ಓಕೆ ಓಕೆ ನೀವು ಬನ್ನಿ.
ಹೋಗೋದು. ಕೊಡಲ್ಲ ಬಿಡಲೇ, ಅಷ್ಟಕ್ಕೆ ಕಾಪಿ ತಿಸ್ಕೊಂಡ್ರೆ ಹೆಂಗ್ ಮಗ ನೀನು? ನೀನ್ ಇದ್ದಿ ರಾಣಿ ನೋಡಿ ಇಷ್ಟೇ. ಬ್ರೋ, ಈ ತರ ಹೇಳಿಲ್ಲ ಅಂದ್ರೂ ನೀವು ಬಂದ್ರೆ ಹಿಂಗೆ ಮಾಡುತ್ತಾ ಇಲ್ಲ ಚೆನ್ನಾಗಿರುತ್ತಾ? ನಾವ್ ಬಂದ್ರಲ್ಲ, ನಾನು ಇವಾಗ ನಿಮ್ ಕರ್ಕ ಬಂದಿದ್ದೀನ, ಇವಾಗ ನೀವು ಹೋಗಿ. ಇವಾಗ ಮನುಷ್ಯ ಅಂದ್ರೆ ನೋಡಿ, ಗಜ, ಇವಾಗ ಇವಳ ಹೆಸರು ವಿದ್ಯಾ ಅಂತ. ಇವಳು ಹೆಂಗೆ ಅಂದ್ರೆ, ಇವಾಗ ಇವನು ಆಟ ಆಡ್ತಾವನೆ ಅಂದ್ರೆ ನಾವ್ ಇವನ ಹತ್ರ ಹೋದ್ರೆ ಏನು ಮಾಡಕ್ ಹೋಗಲ್ಲ. ಅದೇ ನಮ್ ಜೊತೆಗೆ ಏನು ಮಾಡ್ತಾರೆ ನೋಡ್ರಿ, ಅದೇನೆ ನಿಮ್ಮನ್ನೇನ್ ಮಾಡಲ್ಲ ಅವಳು. ಆಮೇಲೆ ನಿಮ್ಗೆ ಓನರ್ಶಿಪ್ ಇಲ್ವಲ್ಲ. ಅದೇನೆ. ಆಮೇಲೆ ನಮ್ಮಲ್ಲಿ ಇಲ್ಲಿ ಅಂದ್ರೆ ಗೋಪಾಲಕರು ಅವರಿಬ್ರು, ಅವರು ಇಡೀ ಹಸುಗಳನ್ನ ಸಾಕ್ತಾರೆ. ಒಂದ್ಸಲ ಹೆಸರು ಕರೆದ್ರೆ ಯಾವ ಹೋಗಲ್ಲ ಅವ್ರಿಗೂನು. ಅವ್ರಿಗೆ ಹೋಗ ಅವ್ರನ್ನ ಕರೆಯಲ್ಲಿ ಒಳಗಿದ್ದಾರೆ, ಅವ್ರ ಹೆಸರು ಕರೆಯಲ್ಲಿ ಯಾವ ಅವ್ರ ಹತ್ರಕ್ಕೆ ಹೋಗಲ್ಲ. ನೀವು ಕರೆದ್ರೆ ಮಾತ್ರ ಬರ್ತಾರೆ. ಹಾ, ಇವನ ಹೆಸರು ರಾಮಾಂಜನ ಅಂತ ಇವನ ಹೆಸರು. ಇವ್ನು ಹೆಂಗೆ ಅಂದ್ರೆ, ಒಂದ್ಸಲ ಒಂದು ಏನಾದ್ರು ಮಾತಾಡಿಸ್ತೀವಿ ಅಂದ್ರೆ ನಮ್ ಜೊತೆ ನಿಂತ್ಕೊಂಡು ಕೇಳ್ತಾನೆ, ಏನ ರಾಮಾಂಜನ. ಗುರುಗಳು, ಇದು ಹಸುವಿಗೂ ಮನುಷ್ಯನ ತರ ಸ್ವಲ್ಪ ಭಾವನೆಗಳು ಇರ್ತಾವ. 300 ಹೇಳ್ತಾರೆ ಶಾಸ್ತ್ರದಲ್ಲಿ. ಇವ್ ನೋಡಿ, ಅವಳೊಳಗೆ ಇವನು ಅಂದ್ರೆ ಇಷ್ಟ ಇರ್ತದೆ. ನಮ್ ಜೊತೆ ಮಾತಾಡ್ತಾನೆ, ಇವ್ನು ಏನೋ ಕೇಳ್ತಾನೆ, ಏನೋ ಅವ್ನಿಗೆ ಒಂದು ವಿಚಾರ ಅದು. ಇವಾಗ ಅದನ್ನ ಒಂದು ಮೂಕ ರೂಪದಲ್ಲಿ ಇವನು ನಮ್ಗೆ ಹೊರಾಗ್ತಾಗ ನಮ್ಗೆ ಅರ್ಥ ಆಗುತ್ತೆ, ಇವ್ನಿಗೆ ಏನ್ ಕಮ್ಮಿ ಅದೇ, ಊಟ ಇದೆಯಾ, ಊಟ ಇಲ್ವಾ, ಆತರ ಬಂದ. ಆಮೇಲೆ ಈ ಹಸುಗಳಿಗೆ ಏನಂದ್ರೆ ಮೈಲಿಗೆ ಪದಾರ್ಥಗಳನ್ನ ಈ ಮಠದಲ್ಲಿ ಕೊಡಲ್ಲ. ರುಚಿ ಶುಚಿ ಎರಡೂ ನಮ್ಮ ಮಠದಲ್ಲಿ ಇರ್ತದೆ. ಮೈಲಿಗೆ ಅಂದ್ರೆ ಯಾವ್ದು ಗುರುಜಿ? ಇವಾಗ ಏನಾಗ್ತದೆ, ಉಳ್ನೀರು ಇರ್ತದೆ, ಯಾರ ಕೈ ತೊಳೆದಿದ್ ನೀರು, ಅದು ಕೆಮಿಕಲ್ ಇರ್ತದೆ. ಇವಾಗ ಸೀಮೆ ಹಸಿಗೆ ಏನ್ ಮಾಡ್ತಾರೆ, ಏನೋ ಯಾವ್ಯಾವ ತರ ಬೇಕು ತಿಂದಿರೋದೇನಾದ್ರು ಅನ್ನ ಮುಸ್ರೆ ಮಾಡ್ಬಿಡ್ತಾರಲ್ಲ, ಆತರ ಯಾವ್ದು ಹಾಕಲ್ಲ. ನಮ್ಮಲ್ಲಿ ಎಷ್ಟೇ ಇದ್ರು ಅದನ್ನು ವೇಸ್ಟೇಜ್ ಹಾಕ್ತಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ದೇಶೀಯ ಆಕಳುಗಳು ಜಾಸ್ತಿ ಇದೆ. ಇವಾಗ ನಮ್ಮ ಭಾರತ ದೇಶದಲ್ಲಿ ನಾವು ದೇಶೀಯ ಒಂದು ತಳಿಗಳಿಗೆ ಸಾನ್ನಿಧ್ಯ ಕೊಡ್ಲಿಲ್ಲ ಅಂದ್ರೆ, ಮತ್ತೆ ನಮ್ಮ ಭಾರತ ಪುಣ್ಯ ಭೂಮಿ ಒಳಗೆ ಗೋವು ಅನ್ನೋದೇ ನಮಗೆ ಅಂದ್ರೆ ಬಹಳ ವೈಶಿಷ್ಟ್ಯತೆಯಿಂದ ಆರಾಧನೆ ಮಾಡುವಂತದ್ದು ಕಾಮಧೇನುಗಳು. ಇವಕ್ಕೆ ನಾವು ಆದ್ಯತೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಇನ್ನೆಂದು ಕೊಟ್ಟಂಗೆ. ಇವಾಗ ಸೀಮೆ ಹಸಿ ತಗೊಂಡ್ಬಂದು ಗೋಶಾಲೆ ಮಾಡಿ ನಾವು ಹಾಲು ಡೈರಿಗೆ ಹಾಕಿ ಅದರಿಂದ ಬರೋ ಆದಾಯ ತಗೋತೀವಿ. ಆದ್ರೆ ನಾವು ನಮ್ಮಲ್ಲಿರೋ ಹಸುಗಳಲ್ಲಿ ಎಕ್ಸ್ಪೆಕ್ಟೇಷನ್ ಯಾವತ್ತಿಗೂ ಮಾಡಲ್ಲ. ಗುರುಜಿ, ಇನ್ನೊಂದೇನಂದ್ರೆ, ಈಗ ದೇಶಿ ಆಕಳು ಅಂತ ಬಂದಾಗ ಹಳ್ಳಿಕರ ಆಗಿರ್ಬೋದು, ಮಲ್ನಾಡ್ ಗಿಡ್ಡ ಆಗಿರ್ಬೋದು, ಮತ್ತೆ ಇನ್ನೊಂದಾಗಿರ್ಬೋದು, ಇವೆಲ್ಲ ಕಣ್ಮರೆ ಆಗಿದಾವೆ. ಇಲ್ಲಿ ಬಂದ್ರೆ ಎಲ್ಲಾ ತರದ ತಳಿಗಳು ನೋಡ್ಬೋದಲ್ಲ. ಅದು ನಮ್ಮಲ್ಲಿ ಏನಾಗ್ತದೆ, ಇವತ್ತು ಈ ಮಠಕ್ಕೆ ನೀವ್ ಹೇಳ್ತೀರಿ ಬಂದ ತಕ್ಷಣ ಒಳ್ಳೆ ವೈಫ್ ಇದೆ ಮತ್ತೆ ಒಳ್ಳೆ ಎನರ್ಜಿ ಇದೆ ಅಂತಿರಲ್ಲ, ಅದಕ್ಕೆ ಕಾರಣ ಈ ವಿದ್ಯಾಚೌಡೇಶ್ವರಿ ಮಠದಲ್ಲಿ ಹೃದಯ ಭಾಗದಲ್ಲಿರೋ ಗೋಶಾಲೆ ಕಾರಣ. ನೀವು ನೋಡಿ, ಎಲ್ಲಾ ಕಡೆ ಗೋಶಾಲೆ ಅಂದ್ರೆ ಮಠದಿಂದ ಆಚೆ ಮಾಡ್ತಾರೆ, ಹಿಂದೆ ಮಾಡ್ತಾರೆ. ಇದು ಹೃದಯ ಭಾಗ, ಇದು ಈ ಜಾಗ, ಈ ಮಠ ಇದೆಯಲ್ಲ ಈ ಬೌಂಡ್ರಿಗೆ, ಇದು ಹೃದಯ ಭಾಗ. ಹೃದಯ ಭಾಗದಲ್ಲೇ ನಾವು ಹಸುಗಳನ್ನ ಸಾಕಿದೀವಿ. ಯಾಕೆಂದ್ರೆ ಬಂದಂತ ಭಕ್ತರಿಗೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಎನರ್ಜಿ ಹೋಗ್ಬೇಕಾದ್ರ ಕಾರಣ ಗೋವುಗಳು ಎಲ್ಲಿರುತ್ತೋ ಅಲ್ಲಿ ಮಾತ್ರ ಆ ಒಂದು ಪಾಸಿಟಿವ್ ಎನರ್ಜಿ ಇರಕ್ ಸಾಧ್ಯ. ಹೌದು ಗುರುಜಿ, ಅದು ಹೇಳ್ತಾರಲ್ಲ, ಮುಕ್ಕೋಟಿ ದೇವರು ನೆಲೆಸಿರೋಂತ ಸ್ಥಳ ಅಂತಂದ್ರೆ ಅದು ಗೋವಿನಲ್ಲಿ ಮಾತ್ರ. ಆಮೇಲೆ ಒಂದು ತಾಯಿ ಹೃದಯ ನೋಡ್ಬೇಕು ಅಂದ್ರೆ ಗೋವುಗಳಲ್ಲೇ ನೋಡ್ಬೋದು ನಾವು. ಎಕ್ಸಾಕ್ಟ್ಲಿ. ಇವಾಗ ನೋಡಿ, ಇವಳು ಇದ್ದಾಳೆ, ಇವಳು ಇದು ನಮ್ಮಲ್ಲಿ ದೇಶೀಯ ತಳಿನೇ. ಒಂದು ಸಲ ನೀವು ಫ್ರೆಂಡ್ಲಿ ಆದ್ರಿ ಇವಳ ಜೊತೆ, ನಿಮ್ಮನ್ನ ಬಿಟ್ಟು ಹೋಗಲ್ಲ ಇವಳು. ಯಾವ ತಳಿ ಹೆಸರು ಗುರುಜಿ ಇದು? ನಾವು ಯಾವ ತಳಿ ಅಂತ ಇಟ್ಟಿಲ್ಲ, ಒಂದು ಮಕ್ಳ ತರ ಸಾಕಿದೀವಿ. ಆ ತಳಿ ಇದು ಅದೆಲ್ಲ. ಇವಳಿಗೆ ಗುರುಗಳ ಇಲ್ಲಿ ಬರೋದು ಆ ತಳಿ ಈ ತಳಿ ಅಂತ ತಗೋಬರಲ್ಲ ಅಂತ ಹೆಸರಿಟ್ಟಿದ್ದೀನಿ. ಆ ಶಂಕರಿ ತರನೇ ಇರ್ತಾಳೆ ಇವಳು. ನೋಡಿ, ಅವಳ ಮಗ ಅವನು, ಅದು ಆ ಮಗನ್ನ ಅಷ್ಟು ಮುದ್ದು ಮಾಡ್ತಾಳೆ. ಆಮೇಲೆ ಹಾಲ್ ಕರಿದಲ್ಲಿರೋದ್ರಿಂದ ಅವ್ನು ಚೆನ್ನಾಗವನೆ. ನಾವೇನಾದ್ರು ಇವಳಲ್ಲಿ ಹಾಲ್ ಕರೆದು ನಾವು ಕುಡಿದ್ರೆ ಆ ಮಗು ಸಣ್ಣ ಆಗುತ್ತೆ. ನಮ್ ತಾಯಿ ಅದೇ ಹಾಲನ್ನ ಯಾರು ಕುಡಿಬೇಕು? ಕುಡಿಬೇಕು. ಮತ್ತೆ ನಾವು ಕರೆದು ಕುಡಿಯೋದು ಅಂದ್ರೆ ಈ ಹಸು ಹೆಂಗೆ ಅಂದ್ರೆ ಇವಳು ಲಕ್ಷ್ಮಿ ಅಂತ. ಈ ಕೊಟ್ಟಿಗೆಗೆ ಯಾರಾದ್ರೂ ಅಪರಿಚಿತರು ಬಂದ್ರೆ ಆಚೆ ಓಡಿಸ್ತಾಳೆ ಎಲ್ಲಾರು. ನಾವೆಲ್ಲ ಅಂದಾಗ ಬಂದ್ರೆ ಇವಾಗ ಆಲ್ರೆಡಿ ನಿಮ್ ಬಗ್ಗೆ ಇವಳು ಏನೋ ವಿಚಾರ ಇರ್ಬೋದೇನೋ ಅಂತ ಬಂದಿಲ್ಲ ನಿಂತ್ಕೊಂಡಿಲ್ಲ. ಸೂಪರ್. ಅಂದ್ರೆ ಒಂದ್ ನಮ್ಗೇನಪ್ಪಾ ಅಂದ್ರೆ ಎಷ್ಟೇ ನೋವಾದ್ರೂ 10 ನಿಮಿಷ ಈ ಕಡೆ ಬಂದ್ರೆ ಇಡೀ ದಿನ ಅಲ್ಲ, ಇಡೀ ಜನ್ಮದ ನೋವು ಮರ್ತು ಬಿಡ್ತೀವಿ.